ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸತತ ನರೇಂದ್ರ ಮೋದಿ ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸಿದ ಬಿಜೆಪಿ ಕಾರ್ಯಕರ್ತರು. ಈಗ ವಾರ್ತೆಗಳ ವಿವರ. ದಿನಾಂಕ 9ರಂದು ನೂತನವಾಗಿ ಕೇಂದ್ರದಲ್ಲಿ ರಚನೆಗೊಂಡ ಎನ್ಡಿಎದಿಂದ ಪ್ರಮಾಣ ವಚನ ಕೈಗೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಹೊಸಪೇಟೆ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಂಭ್ರಮಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 9ರಂದು ಸಂಜೆ ನಗರದ ಹೊರವಲಯದಲ್ಲಿ ಬರುವ ಭಟ್ರಳ್ಳಿ ಆಂಜನೇಯ ದೇವಸ್ಥಾನದ ಪಾದಗಟ್ಟಿಗೆ ಪೂಜೆ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಹೀಗೆ ಬಿಜೆಪಿ ಬಾವುಟಗಳನ್ನು ಹಿಡಿದ ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಂಭ್ರಮಿಸಿದರು.
ಹಿಂಗೆ ಇಲ್ಲಿ ಬಂದು ನೋಡೋಣ ಇಲ್ಲಿ ಗುಂಪಿಲ್ಲ. ಕಬ್ಬಿಣದ ಅದಿರನ್ನ ಸಾಗಿಸುವ ಲಾರಿ ಮಾಲೀಕರು ನಿತ್ಯವೂ ಹಲವು ಸಮಸ್ಯೆಗಳನ್ನ ಎದುರಿಸುತ್ತಾ ಬರುತ್ತಿದ್ದಾರೆ. ಲಾರಿ ಮಾಲೀಕರ ಶ್ರೇಯೋಭಿವೃದ್ಧಿಯಿಂದಾಗಿ ನಗರದಲ್ಲಿ ವಿಜಯನಗರ ಜಿಲ್ಲಾ ಮೈನ್ಸ್ ಲಾರಿ ಮಾಲೀಕರ ಸಂಘವನ್ನ ಅಸ್ತಿತ್ವಕ್ಕೆ ತರಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಚಿತ್ವಾಡ್ಗಿಯ ವರಕೇರಿಯಲ್ಲಿ ವಿಜಯನಗರ ಜಿಲ್ಲಾ ಮೈನ್ಸ್ ಲಾರಿ ಮಾಲೀಕರ ಸಂಘದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಆರ್ ಪಂಪಾಪತಿರವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ, ಕೆ ಅಂಜಿನಪ್ಪನವರನ್ನ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಸೇರಿದಂತೆ ಕಾರ್ಯದರ್ಶಿ ಖಜಾಂಚಿ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಶಾಲು ಹೊದಿಸುವ ಮೂಲಕ ಸಂಘದ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಸನ್ಮಾನಿಸಲಾಯಿತು. ಬಳಿಕ ನಗರಸಭಾ ಸದಸ್ಯ ಕೆ ಮಹೇಶ್ ರವರು ಮಾತನಾಡಿ, ಲಾರಿ ಮಾಲೀಕರ ಸಂಕಷ್ಟಗಳನ್ನ ಎದುರಿಸಲು ಸದಾ ನನ್ನ ಬೆಂಬಲ ಇರುತ್ತದೆ ಎಂದು ಭರವಸೆ ನೀಡಿದರು. ಹಾಸ್ಪಿಟಲ್ ಭಾಳಷ್ಟು ಲಾರಿಗಳು ಇಲ್ಲ, ಈಗ ಇರೋ ಕೆಲವು ಮಾತ್ರ ಲಾರಿಗಳು ಇದಾವೆ. ಸಮಸ್ಯೆ ಭಾಳ ಇದೆ. ನಾನು 8 ವರ್ಷ ಆಯಿತು ಸಮಾಜ ಸೇವೆ, ಹಳ್ಳಿ ಸೇವೆ ಮಾಡ್ತಾಯಿದ್ದೀನಿ. ನನಗೆ ಯಾರು ಫೋನ್ ಮಾಡ್ತಾರೋ ನನ್ನ ಕೈದಾದಷ್ಟು ಸಹಾಯ ಮಾಡ್ತಾಯಿದ್ದೀನಿ. ನಾನು ಕೂಡ ನಿಮಗೆ ಈ ಸಭೆಯಲ್ಲಿ ಮಾತಾಡ್ತಾಯಿದ್ದೀನಿ. ನಾನು ನಿಮಗೆ ಬೆನ್ನೆಲುಬಾಗಿ ನಿಂದಿರ್ತೀನಿ, ಸೇವೆ ಮಾಡ್ತೀನಿ. ನಮಗೆ ನೀವು ಎನಿ ಟೈಮ್ ಫೋನ್ ಮಾಡಿರಿ, ನಿಮ್ಮ ಕಷ್ಟ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಡ್ತೀನಿ. ಸಂದರ್ಭ ಇದ್ದಾಗ ಸ್ಟ್ರೈಕ್ ಕೂಡ ಪಾಲ್ಗೊಳ್ತೀನಿ. ನಾನು ಲಾರಿ ಮರದಲ್ಲಿ ಒಂದು ಮಾತಾಡಲಿಕ್ಕೆ ಬಯಸ್ತೇನೆ. ತಾವು ಸಿಟ್ಟಿಗೆ ಬಂದು ಏಕವಚನ ಆಗಲಿ ಬಹುವಚನ ಮಾತಾಡೋಕೆ ಹೋಗ್ಬೇಡ್ರಿ. ಶಾಂತಿಯಿಂದ ಆಲೋಚನೆ ಮಾಡಿ ತಿಂಗಳ ಮೀಟಿಂಗ್ ಮಾಡಿರಿ. ನಂತರ ಸಮಸ್ಯೆಗಳಾದಾಗ ಕೆಲವು ಮೈನ್ಸಲ್ಲಿ ಕೆಲವು ಫೋಟೋಗಳು ತಗೊಳ್ರಿ, ವಿಡಿಯೋ ಮಾಡ್ಕೊಳ್ರಿ. ಪೆನ್ ಪೇಪರ್ ಕೆಲಸ ನೀವು ಲೆಟರ್ ಮುಖಾಂತರ ಬರೆದಾಗಿದ್ಮೇಲೆ ಡಿಪಾರ್ಟ್ಮೆಂಟಿಗೆ 1 ವಾರ ಆಗ್ಬೋದು, 10 ದಿನ ಆಗ್ಬೋದು, ಮೆಲ್ಲಕ್ಕೆ ಅದಕ್ಕೆ ಚಾಲು ಹೋಗುತ್ತೆ. ಕೆಲಸ ಚಾಲು ಹೋಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ಹೆಸರು ಮತ್ತು ಲಾರಿ ನಂಬರು ಬರ್ದಾಗ್ರಿ, ನಿಮ್ಮ ಅಧ್ಯಕ್ಷರ ನಂಬರ್ ಬರ್ದಾಗ್ರಿ. ಅದ್ರ ನೀವು 4 ಜನ ಬರ್ದಾಗ್ರಿ. ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಕರೆಸ್ತಾರೆ ಪೊಲೀಸರು. ಆ ಟೈಮಲ್ಲಿ ಅವರಿಗೆ ಟೈಟ್ ಆಗ್ಬಿಡುತ್ತೆ. ಬೋಟ್ ನಟ್ಟು ಲಾರಿ ಹೆಂಗೆ ಲೂಸ್ ಆಗಿರ್ತಾವೋ ಮೆಲ್ಲ ಟೈಟ್ ಮಾಡ್ಕೊಂಡು ಬರ್ತಾರೆ ಡಿಪಾರ್ಟ್ಮೆಂಟ್ ಅವರು. ನಿಮ್ಗೆ ಯಶಸ್ವಿ ಆಗುತ್ತೆ. ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಶಕ್ತಿಯ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ರವರು ಮಾತನಾಡಿ, ಸಂಘದ ಆಯ್ಕೆಗೊಂಡ ಅಧ್ಯಕ್ಷರು ಸೇರಿದಂತೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲ ಲಾರಿ ಮಾಲೀಕರನ್ನ ಜೊತೆಗೆ ಕರೆದುಕೊಂಡು ಸಂಘಟನೆಯನ್ನ ಮುಂದುವರಿಸಬೇಕು. ಆಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಸಮಯ ಬಂದ್ರೆ ನಮ್ಮ ಸಂಘಟನೆ ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ ಎಂದರು. ಅನ್ಯಾಯ ಆದ ವಿರುದ್ಧ ಯಾವುದೇ ಒಬ್ಬ ಮಾಲಕ ಒಬ್ಬ ಲಾರಿ ಓನರ್ಗೆ ಅನ್ಯಾಯ ಮಾಡಿದ್ರು ಅವ್ರ ವಿರುದ್ಧ ಇವರಿಗೆ ನ್ಯಾಯ ಕೊಡಿಸ್ತಾ ನಮ್ಮ ಬದುಕಿನ ನಡುವೆ ಎಲ್ಲರಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ. ನೀವು ಸಂಘಟನೆ ಉದ್ಘಾಟನೆ ಮಾಡಿದಿರಿ. ಇವತ್ತು ನೀವೆಲ್ಲ ಲೋನ್ ಪಡೆದಿರ್ತೀರಿ, ಎಲ್ಲ ಯಾವುದ್ಯಾವುದೋ ಫೈನಾನ್ಸ್ನಾಗ ಲೋನ್ ಪಡೆದಿರ್ತೀರಿ. ನೀವು ನ್ಯಾಯಬದ್ಧವಾಗಿ ಲೋನ್ ಕಟ್ಟಿದರೆ ಕೂಡ ಅವ್ನು ಓಡಿಪಾಡಿ ಅಂತ ಹಾಕ್ಬಿಟ್ಟು ಮತ್ತು ನಿಮ್ಮ NOC ಕೊಡೋಂಗಿಲ್ಲ. ಆಮೇಲೆ ನೀವು ಕಟ್ಟಿದಂಥ ದಾಖಲಾತಿಗಳನ್ನು ಏನು ಕರೆಕ್ಟಾಗಿ ಕೊಡಲ್ಲ. ಅಂಥ ಮಾಲಕರು ಕೆಲವರು ಏನಾಗ್ತಾರೆ, ಏನಪ್ಪ ನಾವು ಮಾನಸಿಕವಾಗಿ
ನಾವು ಲೋನ್ ತಗೊಂಡಿದ್ದೀವಿ ನಾವು ಮರೆದು ಹೋಗ್ಬಿಡ್ದು ಅಂತ ದುಡ್ಡು ಕಟ್ತಾ ಇರ್ತೀರಿ. ಆ ರೀತಿ ಕಟ್ಟೋದು ಬೇಕಾಗಿಲ್ಲ. ನಿಮಗೆ ಏನು ನೀವು ಲೋನ್ ತಗೊಳ್ಬೇಕಾದ್ರೆ ಆ ಫೈನಾನ್ಸ್ನಾಗ ಏನು ಆದ್ಯತೆ ಅವನು ಏನೇನು ನಿಮಗೆ ಪಾಲಿಸ್ಬೇಕು, ಯಾವ ರೀತಿ ಲೋನ್ ಕಟ್ಟಬೇಕಂತ ಎಲ್ಲ ಶಿಸ್ತುಬದ್ಧವಾಗಿ ಕೊಟ್ಟಿರ್ತಾನೆ. ಅದೇ ರೀತಿ ಕಟ್ಟ್ರಿ. ಏನೇ ಇರಲು ಕಾನೂನು ಕೈ ತಗೊಂಬಿಡ್ರಿ. ನಿಮ್ಮ ಬಾಯಿಂದ ಬರೋದಲ್ಲ ಏಕವಚನೆ ಬಹುವಚನೆ ಬರ್ಬೇಕಂದ್ರೆ ಅದು ಸತ್ಯ. ನಾವು ಪೆನ್ನು ಪೇಪರ್ ಹತ್ರ ಗುದ್ದಾಡಬೇಕು. ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ತಪ್ಪು ಮಾಡಿದಾಗ ನಾವು ಇಲ್ಲಿವರೆಗೆ ಕೇಳ್ತೀವಿ, ತಲೆ ಮೇಲೆ ಬಂದರೆ ಏನಯ್ಯ ಕಟ್ಟಲ್ಲಿ ಏನು ಮಾಡ್ಕೊಂತಿ ಅಂತ ಹೋಗಲೇಬೇಕು. ಅಂಥ ಸಂದರ್ಭ ಬಂದೇ ಬರ್ತಾವೆ. ಅಂಥ ಸಂದರ್ಭದಾಗ ಎಲ್ಲ ಲಾರಿ ಮಾಲಕರು ಒಗ್ಗಟ್ಟಾಗಿರಿ. ಈಗ ಸಂಘಟನೆ ಉದ್ಘಾಟನೆ ಮಾಡ್ಕೊಂಡವ್ರು ಯಾರೋ ಮೈನ್ಸ್ ಕೊಡೋ ಒಂದು ಹುಡುಗಾಸಿಗೆ ಆ ಕಂಪ್ನಿಗೆ ನೀವು ಸ್ವಾರ್ಥಿಗಳಿದ್ರೆ ನಿಮ್ಮಿಂದ ಇರೋರೆಲ್ಲ ಜೀರೋ ಆಗಿಬಿಡ್ತಾರೆ. ಅವಾಗ ಏನಾಗ್ತೈತೆ, ಆ ಸಂಘಟನೆ ಡಮ್ಮಿ ಆಗಿಬಿಡ್ತೀವಿ. ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ನೀವು ಅಧ್ಯಕ್ಷರಾದವರು ಉಪಾಧ್ಯಕ್ಷರಾದವರು ಎಲ್ಲರೂ ನಿಮ್ಮ ಲಾರಿ ಮಾಲಕರು ಯಾರು ಇರ್ತಾರೆ ಅವ್ರನ್ನೆಲ್ಲ ಜೊತೆ ಬೆನ್ನೆಲುಬಾಗಿ ಅವರೇ ನಿಮ್ಮ ಬೆನ್ನೆಲುಬು. ಅವಾಗ ನಿಮ್ಮ ಜೊತೆ ಇರೋದು ಅವರು. ಯಾವತ್ತು ಲಾರಿ ಮಾಲಕರು ನಿಮ್ಮ ಹಿಂದೆ ಇದ್ದರೆ ನಿಮಗೆ ಅದು ನ್ಯಾಯಬದ್ಧವಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಬಿಟ್ಟು ಯಾರಿಗೆ ಅನ್ಯಾಯ ಆದ್ರೂ ಶಿಸ್ತುಬದ್ಧವಾಗಿ ಜೊತೆಲಿದ್ದರೆ ಅವರು ನಿಮ್ಮ ಸಂಘಟನೆ ಇವತ್ತು ರಾಜ್ಯ ಮಟ್ಟದಾಗ ಇವತ್ತು ಸೆಂಟ್ರ್ ಏನು ನಮ್ಮ ಇಂಡಿಯಾ ಲೆವೆಲ್ಗೆ ಹೋಗ್ಬೋದು. ಇವತ್ತು ತಾಲೂಕು ಅಧ್ಯಕ್ಷರಿಂದ ಇವತ್ತು ರಾಜ್ಯ ಮಟ್ಟದಕ್ಕೆ ಹೋದವರು ಎಷ್ಟೋ ಸಂಘಟನೆ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡೋದ್ರು ಇದ್ದಾರೆ. ಆ ರೀತಿ ನೀವು ಕೂಡ ಅವರಿಗೆ ಯಾರೇ ತಪ್ಪು ಮಾಡಿದ್ರು ನಾವು ಗೋಡೆ ಮಧ್ಯೆ ಕರ್ಕೊಂಡು ಹೋಗಿ ಮಾತಾಡ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ನೀನು ಈ ರೀತಿ ಇಲ್ಲಪ್ಪ ಈ ರೀತಿ ತಿದ್ದ್ರಿ, ಏನೇ ಫೈನಾನ್ಸ್ ತಗೊಂಡ್ರೆ ಕಟ್ಟಿಲ್ಲ ಅದನ್ನ ಇವತ್ತಿಲ್ಲ ನಾಳೆ ಕಟ್ಟಿ ಒಳ್ಳೆ ಹೆಸರು ಪಡಿಬೇಕು. ನಿಮ್ಮ ಸಂಘಟನೆ ಈಗ ಲಾರಿ ಮಾಲಕರು ಸಂಘಟನೆಗೆ ಒಂದು ಒಳ್ಳೆ ಬೆಲೆ ಇರ್ತೈತಿ. ಹಂಗಾಗಿ ನೀವು ಕೂಡ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪದಾಧಿಕಾರಿಗಳೆಲ್ಲರೂ ನಿಮ್ಮ ಲಾರಿ ಮಾಲಕರನ್ನ ಜೊತೆಯಲ್ಲಿ ಕರ್ಕೊಂಡು ನ್ಯಾಯಬದ್ಧವಾಗಿ ಯಾವುದೇ ಒಂದು ರೇಟ್ ಕಮ್ಮಿ ಇತ್ತಂದರೆ ಶಿಸ್ತು ಕಾನೂನು ಪ್ರಕಾರ ಹೋರಾಟ ಮಾಡಿದ್ರಿ. ಆವಾಗ ಯಾರೂ ಕೇಳಿಲ್ಲ ಅಂದರೆ ಇವತ್ತು ಮಹೇಶನಂತವ್ರನ್ನ ನಮ್ಮಂಥವ್ರನ್ನ ಕರೀರಿ. ನಿಮ್ಮ ಬೆನ್ನೆಲುಬಾಗಿ ಯಾವತ್ತೂ ಸದಾ ಸಿದ್ಧನಾಗಿರ್ತೀವಿ. ಎರಡನೇ ಮಾತಿಲ್ಲ. ಹುಟ್ಟು ಆಕಸ್ಮಿಕ ಸಾವು ಖಚಿತ. ಇರೋವರೆಗೆ ಒಳ್ಳೆ ಕೆಲಸ ಮಾಡ್ತಾ ಎಲ್ಲರ ಜೊತೆ ಬೆರೆತು ಬಾಳೋಣ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ವಿಶ್ವ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಹಂಪಿಯಲ್ಲಿನ ಪ್ರತಿಯೊಂದು ಸ್ಮಾರಕಗಳು ತಮ್ಮ ಕಥೆಯನ್ನ ಹೇಳುತ್ತವೆ. ಇಂತಹ ಸ್ಮಾರಕಗಳ ಮಧ್ಯೆ ನಂದಿ ವಿಗ್ರಹವೊಂದು ಅನಾಥವಾಗಿ ನಿಂತಿದೆ. ಇದನ್ನ ರಕ್ಷಿಸಬೇಕೆಂದು ಸ್ಮಾರಕ ಪ್ರೇಮಿಗಳು ಎಎಸ್ಐಗೆ ಆಗ್ರಹಿಸಿದ್ದಾರೆ. ಹೌದು, ಇತ್ತೀಚೆಗೆ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಮುಂಬದಿ ಬರುವ ಸಾಲು ಮಂಟಪದ ಕಲ್ಲುಗಳು ಕುಸಿದು ಕೆಳಗೆ ಬಿದ್ದಿದ್ದವು. ಈ ಹಿನ್ನೆಲೆಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಜೀರ್ಣೋದ್ಧಾರ ಕಾರ್ಯವನ್ನ ನಡೆಸಲಾಗುತ್ತಿದೆ. ಇಲ್ಲೊಂದು ಪುರಾತನ ಕಾಲದ ಅಂದ್ರೆ 500 ವರ್ಷಗಳ ಹಳೆಯದಾದ ನಂದಿ ವಿಗ್ರಹ ಅನಾಥವಾಗಿ ನಿಂತಿದೆ. ಇತಿಹಾಸ ಹೊಂದಿರುವ ಈ ವಿಗ್ರಹವನ್ನ ಎಎಸ್ಐನವರು ರಕ್ಷಿಸಬೇಕೆಂದು ಸ್ಮಾರಕ ಪ್ರೇಮಿಗಳು ಸೇರಿದಂತೆ ಹಂಪಿ ನಿವಾಸಿಗರು ಆಗ್ರಹಿಸಿದ್ದಾರೆ. 3ನೇ ಬಾರಿಗೆ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ನೇರ ಪ್ರಸಾರವನ್ನ ವೀಕ್ಷಿಸಲು ಎಲ್ಇಡಿ ದೊಡ್ಡ ಪರದೆಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಪಟೇಲ್ ನಗರದ ಬಿಜೆಪಿ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿ ಬೈಕ್ ರ್ಯಾಲಿ ನಡೆಸಿದ ನಂತರ ಬಿಜೆಪಿ ಕಚೇರಿಗೆ ಆಗಮಿಸಿದ ಕಾರ್ಯಕರ್ತರು ನಮ್ಮೋರವರು ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಕಾರ್ಯಕರ್ತರಿಂದ ಹರ್ಷೋದ್ಗಾರ ಮೊಳಗಿತು. ಇನ್ನು ಡಿಜೆ ಸಂಗೀತ ನಾದಕ್ಕೆ ಸಿದ್ಧಾರ್ಥ್ ಸಿಂಗ್ ಸೇರಿದಂತೆ ನೆರೆದ ಕಾರ್ಯಕರ್ತರು ಕುಣಿದು ಕುಪ್ಪಳಿಸುವ ಮೂಲಕ ಸಂಭ್ರಮಿಸಿದರು.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸತತ ಕುಪ್ಪಳಿಸಿದ ಬಿಜೆಪಿ ಕಾರ್ಯಕರ್ತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.